ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಂಥವ್ರು, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಿರೋದ್ರ ಬಗ್ಗೆ ಮಾತಾಡೋದಕ್ಕೆ ದೊಡ್ಡಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದಂಥ ಲಿಂಗೇಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ. ತುಂಬ ಚಿಕ್ಕ ಹುಡುಗನಿಂದ ನೋಡಿದವರು ಎತ್ತಾಡ್ಸಿದಿರಿ, ಏನು ಹೇಳ್ತೀರಿ? ಸಂತೋಷ, ನಮಗೆ ಭಾಳ ಸಂತೋಷ. ಅವರು ಸಿ ಎಂ ಆಗಿ ಈ ನಮ್ಮ ತಾಲೂಕು, ನಮ್ಮ ಜಿಲ್ಲೆಗೆ, ರಾಮನಗರ ಜಿಲ್ಲೆಗೆ ಅವರು ಒಂದು ಭಾರಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಭಾಳ ನಾವು ಇದುವರೆಗೂ ನಾನು ರಾಜಕೀಯದಿಂದಲೂ ಕಾದಿದ್ದು, ಇಂಥ ಎಮ್ ಎಲ್ ಎ, ಇಂಥ ಮಿನಿಸ್ಟ್ರು ನಮಗೆ ಆಗಬೇಕು ಅಂತ. ಈಗ ಅವ್ರು ಆಗೋದು ನಮಗೆ ಭಾಳ ಸಂತೋಷ. ಯಾಕೆಂದರೆ ಈ ಊರಿನ ಮಗ ಅವರು, ಈ ಊರಿಗೆ ಬೇಕಾದಷ್ಟು ಸೇವೆ ಸಲ್ಲಿಸಿ, ಬೇಕಾದಷ್ಟು ಬಡವ್ರ ಬಗ್ಗರನ್ನ ಕಷ್ಟ ಸುಖನ ತಿಳಿದು ಅವರಿಗೆಲ್ಲ ಒಂದು ಅನುಕೂಲ ಮಾಡಿ, ಈಗ ಒಂದು ಮನೆಯಲ್ಲಿ 4 ಜನ ಇದ್ದಂಥ ಮನೆಗೆ 4 ಜನಕ್ಕೆ ಒಂದೇ ಮನೆ ಅದಲ್ಲ ಅಂತ ತಿರುಗಿ ಅವರು 3 ಜನಕ್ಕೆಲ್ಲ ಬೇರೆ ಸೈಟ್ ತೆಗೆದು ಮನೆ ಕಟ್ಟಿ ಎಲ್ಲ ಈಗ ಒಂದು ಹಾಲಹಳ್ಳಿಗೆ 4 ಹಾಲಹಳ್ಳಿ ಮಾಡಿದ್ರೆ ಊರು ಸುತ್ತ. ಈಗ ಡಿ ಕೆ ಶಿವಕುಮಾರ್ ಅವರ ತಂದೆ, ಅವರ ತಾತನ್ನು ಕೂಡ ತಾವು ನೋಡಿದಿರಾ? ಡಿ ಕೆ ಶಿವಕುಮಾರ್ ಅವರು ಬಾಲ್ಯದಲ್ಲಿ ಹೇಗಿದ್ರು, ಯಾವ ಥರ? ಬಾಲ್ಯದಲ್ಲಿ ಹುಡುಗ ಅವರು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತೇಳಿ ಅವರ ಸಂಬಂಧಿಕರ ಮನೆಗೆ ಬೆಂಗಳೂರಿಗೆ ಕಳಿಸಿದ್ರು. ವಿದ್ಯಾವಂತರಾಗಿ ಬೆಂಗಳೂರಿಂದಲೇ ಇದು ಮಾಡಿ ಕೊನೆಗೆ ಅವನು ರಾಜಕೀಯಕ್ಕೆ ಬರಬೇಕು ಅಂತ ದೇವೇಗೌಡರ ಮೇಲೆ ಟಿಕೆಟ್ ತಂದ. ಆಗ ನಮಗೆ ಭಾಳ ಸಂತೋಷ ಆಯಿತು. ಅವರು ಟಿಕೆಟ್ ತರುವಕ್ಕೆ ಮುಂದೆ ನಾನು ಈ ಊರಿನಲ್ಲಿ ಪಂಚಾಯತಿ ಮೆಂಬರು, ದೊಡ್ಡಹಳ್ಳಿಲಿ ಪೂರಾ ಬರೀ ಸುಮಾರು ರೂಪಾಯಿನಲ್ಲಿ 15 ಆಣಿ ಭಾಗ ಬರೀ ದಳದ ಸರ್ಕಾರ ಇತ್ತು. ಇಲ್ಲಿ ಊರು ದಳನೇ. ಆವಾಗ ನಾವು ಕೆಂಪೇಗೌಡರು ಅಂತ ಅವ್ರ ತಾತ, ಶಿವಕುಮಾರ್ ಅವ್ರ ತಾತ ನಾವು. ಈಗ ಪಂಚಾಯತ್ ಎಲೆಕ್ಷನ್ ಬಂತು, ಏನಪ್ಪ ಮಾಡೋದು? ಈಗ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋಯ್ತದಲ್ಲ, ಈ ಊರಲ್ಲಿ ಹೆಸರೇ ಇಲ್ಲದೆ ಹೋಯ್ತದೆ, ಏನು ಮಾಡೋದು ಅಂತೇಳಿ. ಆಗ ಇಲ್ಲ, ನಾವು ಪಕ್ಷ ಕಟ್ಟಬೇಕಡೋ, ನಾವು ಗೆದ್ದರೂ ಸರಿಯೇ ಸೋತರೂ ಸರಿಯೇ, ಪಕ್ಷ ಇರಲಿ ಅಂದರು. ಆಗ ನಮ್ಮನ್ನೆಲ್ಲ ಎಲೆಕ್ಷನ್ಗೆ ಅವ್ರ ತಾತವ್ರೆ ನಿಲ್ಲಿಸಿ ನಾವು ಆಗ ಎಲೆಕ್ಷನ್ ಗೆದ್ದು, ಆವಾಗ ಗೆದ್ದು ನಾವೇ ಚೇರ್ಮನ್ ಆಗಿ ನಾವೇ ಚೇರ್ಮನ್ ಮಾಡಿದೋ ಈ ಊರಲ್ಲಿ. ಆವಾಗ ಶಿವಕುಮಾರು ಹುಡುಗ ಇನ್ನು ಬೆಂಗಳೂರಿಂದ ಬಂದರು. ಬೆಂಗಳೂರಿಂದ ಬಂದಾಗ ನಮ್ಮ ಕೌಂಟ್ ನಡೀತಾಯಿತ್ತು ನಮ್ಮ ಸ್ಕೂಲ್ ಮನೆಯಲ್ಲಿ. ಅದೇ ನಾನು ಕೌಂಟ್ಗೆ ಹೋಗ್ಬೇಕು, ಏಜೆಂಟ್ ಫಾರಮ್ ಕೊಡಿ ಅಂದರು. ನಾನು ನೀನು ಇನ್ನೂ ಚಿಕ್ಕ ಹುಡುಗ, ಬೇಡ ಹೋಗಪ್ಪ, ಹೋಗಬೇಡ ಅಂದು. ಆಗ ಇಲ್ಲ ಹೋಗಲೇಬೇಕು ಅಂದ. ಆ ಕೌಂಟಿಗೆ ಕಳಿಸ್ತು. ಹೋಗಿ ಒಂದು ಓಟ್ಗೆ ಏನು ವ್ಯತ್ಯಾಸ ಆಗಿತ್ತಂತೆ. ಆಗಲೇ ಎಲ್ಲ ಯಾರೊಂದು ಏನು ಮಾಡಿ ಏನಿಸ್ತಾ ಇದ್ದು ಏಜೆಂಟ್ಗಳೆಲ್ಲ ಕಾನೂನು ಬದ್ಧವಾಗಿ ಮಾಡಿ ಅಂತ ಅವತ್ತೇ ಖಡಕ್ಕಾಗಿ ಕೇಳಿ ಅದನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು. ಆದಾಗಾಯ್ತು ನಾವು ಯಾರಾದರೂ ಒಬ್ಬರು ನಮಗೆ ಒಳ್ಳೆಯ ಲೀಡ್ರ್ ಬಂದರು ಸಾಕು. ಎಂತೆಂಥವ್ರು ಬಂದರು. ಹನುಮಂತಯ್ಯನವ್ರ ಕಾಲದಲ್ಲಿ ಒಬ್ಬ ಗೌಡ ಅಂತ ಮಿನಿಸ್ಟರ್ ಆದರು ಇಲ್ಲಿ ರಾಮನಗರ ಜಿಲ್ಲೆ. ಇವಾಗ ಇವ್ರು ಆಗಬೇಕು ಅಂತ ಬಂದವ್ರೆ. ನಮಗೆ ಭಾಳ ಇದು ಒಂದು ಸುಗ್ಗಿ ಹಬ್ಬ ಬಂದಂಗೆ ಆಗೋದು ಈಗ ನಮಗೆ, ನಮ್ಮ ತಾಲೂಕು, ಇದು ನಮ್ಮ ಜಿಲ್ಲೆಗೆ, ನನಗೆ ಅಂತಲ್ರ. ಈಗ ಈ ಊರಿನಲ್ಲಿ ಮಾಡಬೇಕಾದ ಕೆಲಸನೆಲ್ಲ ಅವರು ಬೇಕಾದಷ್ಟಾಗಲೇ ಮಾಡಿ ಮುಗಿಸ್ಬಿಟ್ಟವ್ರೆ. ಇನ್ನೂ ಮಾಡಬೇಕು ಅಂತ ಬರ್ತಾವ್ರೆ, ಮಾಡ್ತಾರೆ. ಈಗ ಮೇಕೆದಾಟು ಯೋಜನೆ ಒಂದು ಮಾಡಬೇಕು ಅಂತ ಕೈ ಹಾಕವ್ರೆ. ಅದನ್ನು ದೇವರ ದಯದಿಂದ ಈ ಕಾಂಗ್ರೆಸ್ ಸರ್ಕಾರದಿಂದ ಪ್ರೋತ್ಸಾಹ ಕೊಟ್ಟು ಅವನ್ನ ಅದೊಂದು ಮಾಡಿದ್ರೆ ಇಡೀ ರಾಮನಗರ ಜಿಲ್ಲೆ ಏನು ರಾಮೋಕ್ಷವಾಗಿಬಿಡುತ್ತೆ, ಬೆಳೀತದೆ ಅಂತ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಅದನ್ನು ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಈಗ ಅವರ ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಎಲ್ಲ ಹತ್ತಿರದಿಂದ ನೋಡಿದಿರಿ. ಅವರ ರೈತಾಪಿ ಕುಟುಂಬ ಅಂತ ಹೇಳ್ತಾರೆ. ಹೇಗಿತ್ತು ಅವರ ಬಾಲ್ಯ ಜೀವನ? ಅವರ ತಂದೆ ತಾಯಿ ಏನೆಲ್ಲ ಕೆಲಸ ಮಾಡ್ತಿದ್ರು, ಹೇಗಿತ್ತು ಅಂತ? ನೋಡಿ, ಅವರು ವ್ಯವಸಾಯ ಮಾಡ್ತಿದ್ರು, ವ್ಯಾಪಾರ ಮಾಡ್ತಿದ್ರು, ರಾಜಕೀಯ ಮಾಡ್ತಿದ್ರು. ಈ ಶಿವಕುಮಾರ್ ಮುತ್ತಾತ ಯಾವತ್ತೂ ಜನಸೇವೆನೇ ಮಾಡ್ಕೊಂಡು ಬಂದವರು. ಚಿಕ್ಕೈನ ಕೆಂಪೇಗೌಡ ಅಂತ ಅವರು. ಅವ್ರ ಹತ್ರ ಹಣ ಇಲ್ಲ ಅಂದ್ರೂ ಬಡವ್ರಿಗೆ ಏನು ಬೇಕು, ನನ್ನ ಹತ್ರ ಅದೇ ನೋಡಪ್ಪ, ಅವನಿಗೆ ಒಂದಷ್ಟು ಕೊಡೆಯ ಸಹಾಯ ಮಾಡಿ ಅಂತ ಮಾಡಿಸಿ, ಆ ಕಾಲದಿಂದಲೂ ಅವರು ದರ್ಪ ದರ್ಜೆ ಸಹಾಯದಲ್ಲೇ ಬಂದು ಕುಟುಂಬ ಅದು. ನಾವು ನೋಡಿರೋ ಮಟ್ಟಕ್ಕೆ ಸುಮಾರು ನಮ್ಮ ತಂದೆನೂ ಹೇಳ್ತಾಯಿದ್ರು, ಚಿಕ್ಕೈನ ಕೆಂಪೇಗೌಡ ಅಂದರೆ ಏನು, ಆವತ್ತಿನ ಕಾಲದಲ್ಲೇ ಕುದುರೆ ಅದು ಇದು ಅಂತ ಈ ಮಟ್ಟದಲ್ಲೇ ಬಂದು ಜನಸೇವೆನೇ ಮಾಡ್ಕೊಂಡು ಬರ್ತಾಯಿರೋರು ಅವರು. ಆ ಕುಟುಂಬದಲ್ಲೇ ಬಂದವರು ಅವರು.
ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಹುಟ್ಟಿದ್ರು, ಕೆಲವೊಂದು ವರ್ಷ ಇದ್ರು, ಆಮೇಲೆ ಅವರ ತಾತನ ಮನೆಗೆ ಹೋದ್ರು, ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ರು. ರಾಜಕೀಯಕ್ಕೆ ಹೇಗೆ ಬಂದರು, ಯಾಕೆ ವಾಪಸ್ ಬಂದರು ಅಂತ? ರಾಜಕೀಯ ಮಾಡಬೇಕು. ಈ ಊರು ನಾನು ಹುಟ್ಟಿದ ಊರಿನಲ್ಲಿ ನಾನು ಒಂದು ಹೆಸರು ತರಬೇಕು, ನಾನು 4 ಜನಕ್ಕೆ ಒಳ್ಳೇದು ಮಾಡಬೇಕು, ನಾನು ಬೆಳೀಬೇಕು, ಇಲ್ಲಿ ರಾಜಕೀಯವಾಗಿ ನಾನು ಜನಸೇವೆ ಮಾಡಬೇಕು ಅಂತಲೇ ಬಂದರು. ಈಗ ನೀವೇ ಒಂದು ಮಾತು ಹೇಳಿದ್ರೆ ಅಯ್ಯ, ಅವ್ರು ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಅಂದರೆ 80% ಅಷ್ಟು ದಳ ಇತ್ತು ಅಂತ. ಅಂಥ ಸಂದರ್ಭದಲ್ಲಿ ಹೇಗೆ ಪಕ್ಷ ಕಟ್ಟಿದ್ರು, ಕಾಂಗ್ರೆಸ್ನ ಹೇಗೆ ಬೆಳೆಸಿದ್ರು ಅಂತ? ಪಕ್ಷ ನಾವೇ ಕಟ್ಟಿ ಇಳಿಸಿದ್ದು, ನಮಗೆ ಬೆಂಬಲವಾಗಿ ಬಂದು ನಿಂತ್ಕೊಂಡ್ರಾಗ ನಾವು ಸಣ್ಣ ಪುಟ್ಟವಾಗಿ ಕಟ್ಕೊಂಡಿದ್ದೋ ಬಿಡಬಾರ್ದು ಅಂತೇಳಿ. ಆಗ ಬಂದ ಮೇಲೆ ನಮ್ಮ ಪ್ರಬಲವಾಗಿ ನಮಗೆಲ್ಲ ಬೆಂಬಲ ಕೊಟ್ಟು ಈಗ ಹೀಗೆ ಮಾಡಬೇಕು ಅಂತೇಳಿ ಅವರು ಈ ಊರಿಗೆ ಏನು ಮಾಡಬೇಕಾಗಿರೋ ಕೆಲಸ ಎಲ್ಲರೂ ಮುಗಿಸವ್ರೆ. ಇನ್ನೂ ಮಾಡಬೇಕು ಅಂತ ಅವರೇ ಮಾಡಬೇಕು. ಅವರ ತಂದೆ ತಾತನ ಹೆಸರು ಆ ಊರಲ್ಲಿತ್ತು, ಅದೇ ಊರು. ಇಲ್ಲಿನ ತಾಲೂಕಿನ ಜನ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಒಪ್ಕೊಂಡ್ರು, ಹೆಂಗೆ ಕೈ ಹಿಡಿದ್ರು ಅಯ್ಯ? ಈಗ ಇವರು ಗಂಡೆದೆ ಗುಂಡಿಗೆಗಾರ ವಂಶ ಪರಂಪರೆಯಾಗಿ ಬಂದವನೇ, ಆ ವಂಶದಲ್ಲಿ ಬಿಟ್ಟವನೇ, ದಕ್ಷತೆ ಆಳು ಶಕ್ತಿ ಇದೆಲ್ಲ ಅದೇ ಅಂತ ಜನ ಎಲ್ಲ ಕೈ ಹಿಡಿದ್ರು. ಪೂರ್ತಿ ದಳ ಇದ್ದವರು ಈಗ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ. ಇವಾಗ ಆ ಕಾಲದಿಂದಲೂ ನಾವು ಶಿವಕುಮಾರ್ ಊರಿಗೆ ಕರ್ಕೊಂಡು ಬಂದ ಮೇಲೆ ನಮಗೊಂಥರ ಹಬ್ಬ ಬಂದಂಗೆ ಆಯಿತು. ಆಗ ಒಳ್ಳೆ ಗಂಡು ಹುಲಿ ನಮಗೆ ಬಂದ ಅಂತೇಳಿ ಅವನಿಗೆ ಕೈ ಹಿಡಿದು ಎತ್ತಿದ್ದು. ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಜೊತೆಯಲ್ಲೆಲ್ಲ ಬಂದಾಗ ಹೇಗೆ, ಯಾವ ರೀತಿ ಚರ್ಚೆ ಮಾಡ್ತಾಯಿದ್ರು? ಈವಾಗಲೂ ಬರ್ತಾರೆ. ಈವಾಗಲೂ ಬಂದು ಈ ಊರಿನಲ್ಲಿ ಒಬ್ಬ ಅಧಿಕಾರಿಯಾಗಿ, ಒಬ್ಬ ರಾಜಕೀಯ ಪಕ್ಷವಾಗಿ, ಒಬ್ಬ ಮಿನಿಸ್ಟ್ರಾಗಿ, MLA ಆಗಿ ಬಂದು ಮಾತಾಡ್ಸಲ್ಲ. ಇವತ್ತು ಲೋಕಲಾಗಿ ನಾವು ಅಣ್ತಂದಿರು ಏನು, ಬಾರೋ ಹೋಗೋ, ಏನೋ ಹುಡುಗ, ಏನೋ ನಿನ್ನ ಕಷ್ಟ ಏನು ಸುಖ ಏನು ಅಂತ ಎಲ್ಲರನ್ನೂ ಸಮವಾಗಿ ಮಾತಾಡಿಸ್ತಾರೆ. ಕೊನೆಯದಾಗಿ ನಾಡಿದ್ದು CM ಆಗ್ತಾ ಇದ್ದಾರೆ. ನಿಮ್ಮ ಮುಂದೆ ಬೆಳೆದಂಥ ಹುಡುಗ, ನಿಮ್ಮ ಜೊತೆಲಿ ರಾಜಕೀಯ ಮಾಡಿದಂಥ ಹುಡುಗ, ನೀವು ಬೆನ್ನೆಲುಬಾಗಿ ನಿಂತಿರುವಂಥವ್ರು, CM ಆಗ್ತೀವಿ, ರಾಜ್ಯದ ಉನ್ನತ ಸ್ಥಾನ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಭಾಳ ಸಂತೋಷ. ಅವನು ರಾಜಕೀಯ ಮಾಡಿ ಅವನು MLA ಆದರೆ ನಮಗೊಂಥರ ಈ ರಾಮನಗರ ಜಿಲ್ಲೆ, ಈ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಹೆಮ್ಮೆ ಸರ್. ಭಾಳ ಸಂತೋಷ ನಮಗೆ CM ಆದರೆ. ಆಗಬೇಕು. ಓಕೆ, ರಾಜ್ಯದ ಜನ ಈಗ ನೋಡಿದ್ರೆ, ಹತ್ರದಿಂದ ಅವ್ರು ರಾಜಕೀಯ ನೋಡಿದ್ರೆ ಏನು ನಿರೀಕ್ಷೆ ಮಾಡ್ಬೋದು ಅವ್ರು CM ಆದರೆ? ಏನು ಮಾಡಬೇಕು, ಏನು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾರೆ. ಈಗ ಎಲ್ಲರೂ ಅಷ್ಟೇ, ನಮ್ಮ ಒಳ್ಳೆ ಇವನು ಗಂಡೆದೆ ಗುಂಡಿಗೆಗಾರ ನಮಗೆ ಒಳ್ಳೇದು ಮಾಡ್ತಾರೆ, ನಮ್ಮ ಜಿಲ್ಲೆ ಉದ್ಧಾರ ಮಾಡ್ತಾನೆ ಅಂತ ಅನ್ನೋದು ಭರವಸೆ ಎಲ್ಲಕ್ಕೂ ತುಂಬಿ ತುಳುಕ್ತಾ ಇದೆ ಈಗ. ಇದಿಷ್ಟು ಕೂಡ ಗ್ರಾಮದ ಹಿರಿಯ ಮುಖಂಡರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.